ಬರ್ತಿದೆ ಹೊಸ ಜನರೇಷನ್ ನ ಬ್ರಹ್ಮೋಸ್. ಅರ್ಧಕರ್ಧ ಹಗುರ, ಶಕ್ತಿ ಮಾತ್ರ ಭಯಂಕರ. ಹೇಗಿದೆ ಬ್ರಹ್ಮೋಸ್ 2.0? ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ರಕ್ಷಣಾ ಕ್ಷೇತ್ರದ ಗೇಮ್ ಚೇಂಜರ್, ಇಡೀ ಜಗತ್ತೇ ತನ್ನ ಕಡೆಗೆ ತಿರುಗಿ ನೋಡುವಂತೆ ಮಾಡ್ತಾ ಇರೋ ಗೇಮ್ ಚೇಂಜರ್ ಮಿಸೈಲ್ ಬ್ರಹ್ಮೋಸ್ ಈಗ 2.0 ಅವತಾರದಲ್ಲಿ ಬರ್ತಾ ಇದೆ. ಬರೋಬ್ಬರಿ 2.9 ಟನ್ ತೂಕದ ಈಗಿರೋ ಬ್ರಹ್ಮೋಸ್ ಅನ್ನ ಜಗತ್ತಲ್ಲಿ ಕೆಲವು ಏರ್ ಕ್ರಾಫ್ಟ್ ಗಳ ಮೂಲಕವಷ್ಟೇ ಹಾರಿಸಬಹುದಾಗಿತ್ತು. ಆ ಮಿಸೈಲ್ ಎತ್ಕೊಂಡು ಹೋಗೋಕೆ ಭಾರತ ತನ್ನ ಏರ್ ಕ್ರಾಫ್ಟ್ ಗಳನ್ನೇ ಮಾಡಿಫೈ ಮಾಡಬೇಕಾಗಿತ್ತು. ಆದ್ರೆ ಈಗ ಬರ್ತಿರೋ ಬ್ರಹ್ಮೋಸ್ ಅರ್ಧಕ್ಕರ್ಧ ತೂಕ ಇಳಿಸ್ಕೊಂಡು ಸ್ಲಿಮ್ ಆಗಿದೆ, ಫಿಟ್ ಆಗಿದೆ. ಜೊತೆಗೆ ಬ್ರಹ್ಮೋಸ್ ಮೊದಲೇ ಸೂಪರ್ ಸಾನಿಕ್, ಈಗ ತನ್ನ ವೇಗವನ್ನ ಇನ್ನೂ ರಣಭಯಂಕರ ವೇಗದಲ್ಲಿ ಹೆಚ್ಚು ಮಾಡಿಕೊಂಡು ಬರ್ತಾ ಇದೆ. ಆ ವೇಗಕ್ಕೆ ಬೇಕಾದಂತೆ ಅದರ ಶೇಪ್ ಅನ್ನ ಕೂಡ ಚೇಂಜ್ ಮಾಡಲಾಗಿದೆ. ಹಾಗಿದ್ರೆ ಬ್ರಹ್ಮೋಸ್ 2.0 ಹೇಗಿದೆ, ಎಷ್ಟು ಹೈಟೆಕ್ ಆಗಿದೆ ನೆಕ್ಸ್ಟ್ ಜನರೇಷನ್ ನ ಬ್ರಹ್ಮಾಸ್ತ್ರ, ಈಗಿರೋ ಬ್ರಹ್ಮೋಸ್ಗೂ ಇದಕ್ಕೂ ಏನೇನ್ ಡಿಫರೆನ್ಸ್, ಎಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬರ್ತಿವೆ ಹೊಸ ಬ್ರಹ್ಮೋಸ್. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಲ್ಲಿ ಪಾಕಿ ಉಗ್ರ ನೆಲೆ, ಸೇನಾ ನೆಲೆಗಳನ್ನ ಬ್ರಹ್ಮೋಸ್ ಮಿಸೈಲ್ ಧ್ವಂಸ ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ಗೆನೆ ಜಾಗತಿಕವಾಗಿ ಈ ಮಿಸೈಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ. ಬ್ರಹ್ಮೋಸ್ ಹೊಡೆತಕ್ಕೆ ನಮ್ಮ ಎವ್ಯಾಕ್ಸ್ ವಿಮಾನ ಬಲಿಯಾಗಿದೆ ಅಂತ ಖುದ್ದು ಪಾಕಿಸ್ತಾನದ ಮಾಜಿ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಚೀನಾ, ಪಾಕಿಸ್ತಾನಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಬ್ರಹ್ಮೋಸ್ ಮುಂದೆ ನಿಲ್ಲೋಕಾಗಲ್ಲ ಅಂತ ಅಮೆರಿಕದ ಯುದ್ಧ ತಂತ್ರಗಳ ತಜ್ಞ ರಿಟೈರ್ಡ್ ಕರ್ನಲ್ ಜಾನ್ ಸ್ಪೆನ್ಸರ್ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭುಜ್ ಏರ್ ಬೇಸ್ ನಲ್ಲಿ ಮಾತನಾಡುವಾಗ ಬ್ರಹ್ಮೋಸ್ ಶಕ್ತಿಗೆ ಪಾಕಿಸ್ತಾನ ತಲೆಬಾಗಿದೆ ಅಂತ ಹೇಳಿದ್ದಾರೆ. ಫಿಲಿಪೈನ್ಸ್ ನಂತರ ಈಗ ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷ್ಯಾ ಸೇರಿ ಸುಮಾರು 15 ರಾಷ್ಟ್ರಗಳು ತಮ್ಮ ಬತ್ತಳಿಕೆಗೆ ಬ್ರಹ್ಮೋಸ್ ಸೇರಿಸಿಕೊಳ್ಳೋಕೆ ಮುಗಿಬಿದ್ದಿದ್ದಾರೆ. ಬರೋಬ್ಬರಿ 2.9 ಟನ್ ತೂಕ ಇದ್ರೂ ಕೂಡ ಜಗತ್ತಿನ ಫಾಸ್ಟೆಸ್ಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು. ಆದರೆ ಈ ಗಜಗಾತ್ರದ ಕಾರಣದಿಂದಲೇ ಆಗ್ಲೇ ಹೇಳಿದ ಹಾಗೆ ಎಲ್ಲಾ ಫೈಟರ್ ಜೆಟ್ಗಳಿಗೂ ಇದನ್ನ ಇಂಟಿಗ್ರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಈ ಕ್ಷಿಪಣಿ ತಯಾರು ಮಾಡೋ ಬ್ರಹ್ಮೋಸ್ ಏರೋಸ್ಪೇಸ್ 2.9 ಟನ್ ಮಿಸೈಲ್ಗೆ ಆಲ್ಟರ್ನೇಟಿವ್ ಡಿಸೈನ್ ತಯಾರು ಮಾಡಿ ಹೊಸ ಬ್ರಹ್ಮೋಸ್ ಗಳಿಗೆ ಜನ್ಮ ಕೊಡ್ತಾ ಇದೆ. ಒಂದಲ್ಲ ಎರಡೆರಡು ಹೊಸ ಬ್ರಹ್ಮೋಸ್ಗಳು ಬರ್ತಾ ಇದಾವೆ. ಅದರಲ್ಲಿ ಒಂದು ಮಿನಿ ವರ್ಷನ್ ಕೂಡ ಭಾರತದ ಬತ್ತಳಿಕೆಗೆ ಸೇರ್ತಾ ಇದೆ. ಇವೆರಡರ ಬಗ್ಗೆನೂ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ರೋಚಕವಾಗಿದೆ ಈ ವರದಿ. ಬ್ರಹ್ಮೋಸ್ 2 ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್. ಸ್ನೇಹಿತರೆ, ಬ್ರಹ್ಮೋಸ್ 2 ಅಥವಾ 2.0 ಒಂದು, ಇನ್ನೊಂದು ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್. ಈ ರೀತಿ ಎರಡೆರಡು ಹೊಸ ಬ್ರಹ್ಮೋಸ್ಗಳು 2 ಸ್ಟೇಜ್ಗಳಲ್ಲಿ ಡೆವಲಪ್ ಆಗ್ತಿದಾವೆ. ಮೊದಲು ಬ್ರಹ್ಮೋಸ್ 2 ಬಗ್ಗೆ ನೋಡೋಣ. ಯಾಕಂದ್ರೆ ಬ್ರಹ್ಮೋಸ್ 2.0 ಟಾರ್ಗೆಟ್ ಮಾಡ್ತಿರೋ ವೇಗ ಎಷ್ಟು ಗೊತ್ತಾ? ಮ್ಯಾಕ್ 7 ಅಂದ್ರೆ ಶಬ್ದಕ್ಕಿಂತ 7 ಪಟ್ಟು ಜಾಸ್ತಿ ವೇಗ. ಗಂಟೆಗೆ ಆಲ್ಮೋಸ್ಟ್ 8700 ಕಿಲೋಮೀಟರ್ ವೇಗ. ಅಂದ್ರೆ ಜಗತ್ತಿನ ಅತ್ಯಂತ ವೇಗದ ಸೂಪರ್ಸಾನಿಕ್ ಮಿಸೈಲ್ ಈಗ ಹೈಪರ್ಸಾನಿಕ್ ಲೆವೆಲ್ಗೆ ಎಂಟ್ರಿ ಕೊಡ್ತಾ ಇದೆ. ಶಬ್ದದ ವೇಗಕ್ಕಿಂತ 5 ಪಟ್ಟು ಜಾಸ್ತಿ ವೇಗ ಇರೋ ಮಿಸೈಲ್ಗಳು ಹೈಪರ್ಸಾನಿಕ್ ಕ್ಯಾಟಗರಿಗೆ ಸೇರ್ಕೊಳ್ತವೆ. ಸೊ ಬ್ರಹ್ಮೋಸ್ 2 ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿ ಬರ್ತಾ ಇದೆ. ಸೂಪರ್ಸಾನಿಕ್ ಅನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಶತ್ರುಗಳಿಗೆ. ಅದು ಹೈಪರ್ಸಾನಿಕ್ ಆಗಿ ಬಂದಾಗ ಅದರ ಶಬ್ದ, ಅದರ ವೇಗ, ಅದರ ಹೊಡೆತ ಯಾವ ರೀತಿ ಇರಬಹುದು ಅಂತ ಎದುರಾಳಿಗಳಿಗೆ ಕೇಳಿಸ್ಕೊಂಡ್ರೆ ಈಗ ಆಪರೇಷನ್ ಸಿಂಧೂರ್ ಬಳಿಕ ಭಯ ಆಗ್ತಿರ್ಬೋದು. 1000 ಕಿಲೋಮೀಟರ್ ರೇಂಜ್. ಬ್ರಹ್ಮೋಸ್ ಮೊದಲ ವರ್ಷನ್ ರೇಂಜ್ ಕೇವಲ 290 ಕಿಲೋಮೀಟರ್ ಇತ್ತು. ಬೇಕು ಅಂತಲೇ ಅದರ ರೇಂಜ್ ಅನ್ನ 290 ಕಿಲೋಮೀಟರ್ಗೆ ಲಿಮಿಟ್ ಮಾಡಲಾಗಿತ್ತು. ಅದಕ್ಕೆ ಕಾರಣ ಇದೆ. ನಿಮ್ಗೆ ಗೊತ್ತಿರಬಹುದು, ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾ ಸಹಯೋಗದ ಬೈ ಪ್ರಾಡಕ್ಟ್. ರಷ್ಯಾ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅನ್ನೋ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸೈನ್ ಹಾಕಿದೆ, MTCRಗೆ. ಇದರ ಪ್ರಕಾರ ರಷ್ಯಾ 300 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದ ಮಿಸೈಲ್ ತಯಾರಿಕೆಯಲ್ಲಿ ವಿದೇಶಗಳಿಗೆ ಹೆಲ್ಪ್ ಮಾಡುವಂತಿರಲಿಲ್ಲ, ಭಾರತಕ್ಕೂ ಸಹ. ಇದೇ ಕಾರಣಕ್ಕೆ ಬ್ರಹ್ಮೋಸ್ ರೇಂಜ್ 290 ಕಿಲೋಮೀಟರ್ ಇತ್ತು. ಜೊತೆಗೆ 1 ದಶಕದ ಹಿಂದೆನೆ ಶುರುವಾದ ಬ್ರಹ್ಮೋಸ್ 2 ಪ್ರಾಜೆಕ್ಟ್ ನ ಕೂಡ ಆರಂಭದಲ್ಲಿ 290 ಕಿಲೋಮೀಟರ್ಗೆ ಲಿಮಿಟ್ ಮಾಡಲಾಗಿತ್ತು. ನಿಮಗಿಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಬ್ರಹ್ಮೋಸ್ 2 ಪ್ರಾಜೆಕ್ಟ್ ನ ಸಂಪೂರ್ಣ ಹೆಸರು ಬ್ರಹ್ಮೋಸ್ K ಅಂತ. K ಫಾರ್ ಕಲಾಂ. ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥ ಬ್ರಹ್ಮೋಸ್ 2 ಮಿಸೈಲ್ಗೆ K ಅನ್ನೋ ಅಕ್ಷರವನ್ನು ಸೇರಿಸಲಾಗಿದೆ. 2014ರಲ್ಲಿ ಈ 300 ಕಿಲೋಮೀಟರ್ ಅಡ್ಡಗೋಡೆ ಉರುಳು ಹೋಯಿತು. ಯಾಕಂದ್ರೆ ಅದೇ ವರ್ಷ ಭಾರತ ಕೂಡ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಒಪ್ಪಂದಕ್ಕೆ ಸೈನ್ ಹಾಕ್ತು. ಹಾಗಾಗಿ ಬ್ರಹ್ಮೋಸ್ ರೇಂಜ್ 290 ಕಿಲೋಮೀಟರ್ನಿಂದ 500 ಕಿಲೋಮೀಟರ್ಗೆ, 500ರಿಂದ 800 ಕಿಲೋಮೀಟರ್ಗೆ ಬಂದು ನಿಂತಿದೆ. ಬ್ರಹ್ಮೋಸ್ ಎಕ್ಸ್ಟೆಂಡೆಡ್ ರೇಂಜ್ 800 ಕಿಲೋಮೀಟರ್. ಸೊ ಈಗ ಬ್ರಹ್ಮೋಸ್ 2 ನಲ್ಲೂ 800ರಿಂದ 1000 ಕಿಲೋಮೀಟರ್ ತರದ ರೇಂಜ್ ಅನ್ನ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ ಗೋವಾ ಬಂದರಿನಿಂದಲೇ ಕರಾಚಿಗೆ ಬ್ರಹ್ಮೋಸ್ ಅನ್ನ
ಇಟ್ಟು ಉಡಾಯಿಸಬಹುದು. ದೊಡ್ಡ ಟಾರ್ಗೆಟ್ಗಳು ಧ್ವಂಸ. ಸ್ನೇಹಿತರೆ, ಬ್ರಹ್ಮೋಸ್ 2ನ ವೇಗ ಮತ್ತು ರೇಂಜ್ನಂತೆ ಗಾತ್ರ ಕೂಡ ಜಾಸ್ತಿ. ಇದು ಹೈಪರ್ಸಾನಿಕ್ ಮಿಸೈಲ್ ಆಗಿರುವುದರಿಂದ ಈಗ ಬ್ರಹ್ಮೋಸ್ನಲ್ಲಿ ಬಳಕೆಯಾಗ್ತಿರೋ ರಾಮ್ಜೆಟ್ ಎಂಜಿನ್ ಸಾಕಾಗಲ್ಲ. ಅದರ ಬದಲಿಗೆ ಸ್ಕ್ರಾಮ್ಜೆಟ್ ಎಂಜಿನ್ ಯೂಸ್ ಮಾಡಬೇಕಾಗತ್ತೆ. ಬ್ರಹ್ಮೋಸ್ 2 10 ಮೀಟರ್ ಅಥವಾ ಅದಕ್ಕಿಂತ ಜಾಸ್ತಿ ಉದ್ದ ಇರಬಹುದು. ಇದೇ ಕಾರಣಕ್ಕೆ ಬ್ರಹ್ಮೋಸ್ 2 ಭೂಮಿ ಹಾಗೂ ಹಡಗಿನಿಂದ ಲಾಂಚ್ ಮಾಡೋಕೆ ಹೆಚ್ಚು ಸೂಕ್ತ ಆಗಿರುತ್ತೆ. ನಂತರವಷ್ಟೇ ಏರ್ಕ್ರಾಫ್ಟ್ಗಳಿಗೆ ಬರ್ಬೋದು. ಸೊ ಇದರ ದೈತ್ಯ ಗಾತ್ರದಿಂದಲೇ ಇದನ್ನ ವೈರಿ ಪಡೆಯ ದೈತ್ಯ ಆಸೆಟ್ಗಳನ್ನ ಹೊಡೆಯೋಕೆ ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ. ಈಗ ಆಲ್ರೆಡಿ ವಿದೇಶಿ ಡಿಫೆನ್ಸ್ ತಜ್ಞರೇ ಚೀನಾ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಬ್ರಹ್ಮೋಸನ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿರೋದು ಜಾಗತಿಕವಾಗಿ ವೈರಲ್ ಆಗ್ತಾ ಇದೆ. ಸೊ ದೈತ್ಯ ಬ್ರಹ್ಮೋಸ್ 2 ಹಡಗಲ್ಲಿ ಬಂದು ಕೂತ್ರೆ ಪಾಕಿಸ್ತಾನ ತನ್ನ ನೌಕೆಗಳನ್ನ ಕರಾಚಿ ಬಂದರಲ್ಲೂ ಕೂಡ ಇಡಕ್ ಕಷ್ಟ ಆಗುತ್ತೆ. ತಗೊಂಡೋಗಿ ಒಳಗಡೆ ಶೆಡ್ಡಲ್ಲಿ ಇಡಬೇಕಾಗತ್ತೆ. ಶೆಡ್ಡಲ್ಲಿ ಬ್ರಹ್ಮೋಸ್ಗೆ ಎದೆ ಕೊಟ್ಟು ನೀರಿಗಿಳಿಯೋಕೆ ಆಗಲ್ಲ. ಹೈಪರ್ಸಾನಿಕ್ ವೇಗ ಇರೋದ್ರಿಂದ ಮಾಡರ್ನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೂ ಇದನ್ನ ಪತ್ತೆ ಹಚ್ಚಿ ತಡೆಯಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಕ್ರೂಸ್ ಮಿಸೈಲ್ಗಳನ್ನ ಪತ್ತೆ ಹಚ್ಚೋದೇ ಕಷ್ಟ. ಅದರಲ್ಲಿ ಸೂಪರ್ ಸಾನಿಕ್ ವೇಗದಲ್ಲಿ ಬಂದ್ರಂತೂ ಇನ್ನೂ ಕಷ್ಟ ಪತ್ತೆ ಹಚ್ಚಿ ತಡೆಯೋದು. ಕ್ರೂಸ್ ರೆಡಾರ್ಗಳಿಗೆ ಸಿಗೋದು ಕಷ್ಟ. ಕ್ರೂಸ್ ಯಾಕಂದ್ರೆ ಜಾಸ್ತಿ ಎತ್ತರದಲ್ಲಿ ಹಾರಲ್ಲ, ಕೆಳಗೆ ಹಾರ್ತವೆ. ಅದರಲ್ಲೂ ಕ್ರೂಸ್ನಲ್ಲಿ ಹೈಪರ್ಸಾನಿಕ್ ವೇಗನೂ ಬಂದುಬಿಡ್ತು ಅಂತ ಹೇಳಿದ್ರೆ ವೆರಿ ವೆರಿ ಡಿಫಿಕಲ್ಟ್ ಅದನ್ನ ರೆಡಾರ್ನಲ್ಲಿ ಪತ್ತೆ ಹಚ್ಚಿ ಆಮೇಲೆ ಅದಕ್ಕೆ ರೆಸ್ಪಾಂಡ್ ಮಾಡಿ ಬ್ಲಾಕ್ ಮಾಡಿ ತಡೆಯೋದು. ಸೊ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಆಧುನಿಕ ಯುದ್ಧ, ಡ್ರೋನ್, ಸ್ಯಾಟಲೈಟ್ ಸಾಕಷ್ಟು ಟೆಕ್ನಾಲಜಿಯೊಂದಿಗೆ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ಈ ಟೆಕ್ನಾಲಜಿ ಇರೋ ದೇಶಗಳೇ ಜಗತ್ತಲ್ಲಿ ಮುಂದಕ್ಕೆ ಹೋಗ್ತಿರೋದು. ಅದರಲ್ಲೂ AI ಇನ್ ಮುಂದೆ ಎಲ್ಲಾ ಮಿಲಿಟರಿಗಳ ಡಿಫೆನ್ಸಿವ್, ಅಫೆನ್ಸಿವ್ ಎಲ್ಲ ರೀತಿಯ ಕಾರ್ಯಾಚರಣೆಗಳ ಪ್ರಮುಖ ಭಾಗ ಆಲ್ರೆಡಿ ಆಗ್ತಾ ಇದ್ದಾವೆ. ಜೊತೆಗೆ ಪ್ರತಿಯೊಬ್ಬರ ಕರಿಯರ್, ಬಿಸ್ನೆಸ್, ನಿತ್ಯ ಜೀವನದಲ್ಲೂ ಕೂಡ AI ರೂಲ್ ಮಾಡ್ತಾ ಇದೆ ಆಲ್ರೆಡಿ. ಈ ರೀತಿ ನಮ್ಮ ಜೀವನವನ್ನೇ ರೂಲ್ ಮಾಡೋ AI ಸ್ಕಿಲ್ಗಳನ್ನ ಕೇವಲ 180 ನಿಮಿಷಕ್ಕೆ ಫ್ರೀಯಾಗಿ ಕಲಿಯೋ ಚಾನ್ಸ್ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮೊದಲ 1,500 ವೀಕ್ಷಕರು 180 ನಿಮಿಷಗಳ ಉಚಿತ AI ಕ್ರ್ಯಾಶ್ ಕೋರ್ಸ್ ತಗೋಬಹುದು. ನಾರ್ಮಲ್ ಆಗಿ ಇದರ ಒರಿಜಿನಲ್ ಪ್ರೈಸ್ 15,000 ರೂಪಾಯಿ. ಆದ್ರೆ ಮೊದಲ 1,500 ವೀಕ್ಷಕರಿಗೆ ಫ್ರೀ ಆಗಿರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿರುತ್ತೆ. ಎಕ್ಸೆಲ್ ಹಾಗೂ ಡೇಟಾ ಅನಾಲಿಸಿಸ್ ನಲ್ಲಿ AI ಬಳಸೋದು ಹೇಗೆ, ವರ್ಷಕ್ಕೆ 30 ಲಕ್ಷ ರೂಪಾಯಿ ಆದಾಯ ತರೋ ಪರ್ಸನಲ್ ಬ್ರ್ಯಾಂಡ್ ಬೆಳೆಸ್ಕೊಳ್ಳೋದು ಹೇಗೆ, AI ಬಳಸಿ ಬಿಸ್ನೆಸ್ ಶುರು ಮಾಡಿ ಆಂಟ್ರಪ್ರನೋರ್ ಆಗೋದು ಹೇಗೆ, ಅಥವಾ ಈಗ ಆಲ್ರೆಡಿ ಜಾಬ್ ಇದೆ ಅಂದ್ರೆ ಆ ಜಾಬ್ ನಲ್ಲಿ ಪ್ರೋಗ್ರೆಸ್ ಆಗೋದು, ಬೇಗ ಬೇಗ ಪ್ರಮೋಷನ್ ಪಡ್ಕೊಳ್ಳೋದು, ಸ್ಕಿಲ್ ಗಳನ್ನ ಕಲಿತು ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಎಲ್ಲದಕ್ಕೂ ಉತ್ತರ ಈ ಕ್ರ್ಯಾಶ್ ಕೋರ್ಸ್ ನಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 2020ಕ್ಕೆ ಇದು ಟೆಸ್ಟ್ ಆಗಬೇಕಾಗಿತ್ತು. ಆದರೆ ರಷ್ಯಾ ಯುಕ್ರೇನ್ ಕದನದಿಂದಾಗಿ ಇದರ ಡೆವಲಪ್ಮೆಂಟ್ ಸ್ವಲ್ಪ ಲೇಟ್ ಆಯಿತು. ಸೇನಾ ಪಡೆಗಳು 2030ಕ್ಕೆ ನಿಯೋಜನೆ ಮಾಡಿಕೊಳ್ಳೋ ಪ್ಲಾನ್ ನಲ್ಲಿದ್ರು. ಆದ್ರೀಗ ಆಪರೇಷನ್ ಸಿಂಧೂರ್ ನಂತರ ಬ್ರಹ್ಮೋಸ್ ಭರ್ಜರಿ ರೆಸ್ಪಾನ್ಸ್ ಪಡ್ಕೊಳ್ತಿರೋದು ನೋಡ್ತಾ ಇದ್ರೆ ಬೇಗನೆ ಡೆವಲಪ್ ಮಾಡೋಕೆ ಇನ್ನಷ್ಟು ಅದಕ್ಕೆ ಪುಷ್ ಸಿಗೋದು ಗ್ಯಾರಂಟಿ. ಇದು ಒಂದು ಬ್ರಹ್ಮೋಸ್ ಕಥೆಯಾಯಿತು. ಹಾಗಿದ್ರೆ ಇನ್ನೊಂದು ಬ್ರಹ್ಮೋಸ್ ಯಾವುದು ಬರ್ತಿರೋದು ಹೊಸದು? ಬರ್ತಾ ಇದೆ ಮಿನಿ ಬ್ರಹ್ಮೋಸ್. ಆಗ್ಲೇ ಹೇಳಿದ್ವಲ್ಲ, ಅರ್ಧಕ್ಕರ್ಧ ತೂಕ ಇಳಿಸ್ಕೊಂಡು ಕೂಡ ಒಂದು ಬ್ರಹ್ಮೋಸ್ ಬರ್ತಾ ಇದೆ ಅಂತ. ಇದೇ ಮಿಸೈಲ್ ಬಗ್ಗೆ. ಕೇವಲ ಮಿನಿ ಬ್ರಹ್ಮೋಸ್ ಅಲ್ಲ, ಬ್ರಹ್ಮೋಸ್ NG ಅಂದ್ರೆ ಬ್ರಹ್ಮೋಸ್ ನೆಕ್ಸ್ಟ್ ಜೆನ್. ಒರಿಜಿನಲ್ ಬ್ರಹ್ಮೋಸ್ 2,900 kg ತೂಕ ಇದ್ರೆ ನೆಕ್ಸ್ಟ್ ಜೆನ್ ಬ್ರಹ್ಮೋಸ್ ಅರ್ಧಕ್ಕಿಂತಲೂ ಕಮ್ಮಿ, 1,290 ರಿಂದ 1,600 ರೇಂಜ್ ನಲ್ಲಿ ಇರುತ್ತೆ ಅಂತ ಹೇಳಿ ಲೆಕ್ಕಾಚಾರ ಇದೆ. ಇದು ಮಿನಿ ಬ್ರಹ್ಮೋಸ್. ಹಳೆ ಬ್ರಹ್ಮೋಸ್ನ ಸೂಪರ್ಸಾನಿಕ್ DNA ಇದರಲ್ಲಿ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಮ್ಯಾಕ್ 3.5 ವರೆಗೆ ವೇಗ ಇರುತ್ತೆ. ಹಳೆ ಬ್ರಹ್ಮೋಸ್ ರೀತಿ ರಾಮ್ಜೆಟ್ ಇಂಜಿನ್ನೇ ಇರುತ್ತೆ. ಕೇವಲ 6 ಮೀಟರ್ ಉದ್ದ ಮಾತ್ರ ಇರುತ್ತೆ. ಗಾತ್ರ ಕಡಿಮೆ ಆಗೋದ್ರಿಂದ ಇದರ ತಯಾರಿಕಾ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಫೈಟರ್ ಜೆಟ್ಗಳಿಗೆ ಹೇಳಿ ಮಾಡಿಸಿದ ಹಾಗಿದೆ. ಈಗಿರೋ ಬ್ರಹ್ಮೋಸ್ ಮಿಸೈಲ್ ಫೈಟರ್ ಜೆಟ್ಗಳಿಗೆ ಬಹಳ ಹೆವಿ. ಒಂದ್ ಸಲಕ್ಕೆ ಒಂದು ಮಿಸೈಲ್ ಅಷ್ಟೇ ತಗೊಂಡು ಹಾರಕ್ಕಾಗ್ತಾ ಇತ್ತು. ರಷ್ಯಾ ನಿರ್ಮಿತ Su-30 MK ಫೈಟರ್ ಜೆಟ್ಗಳನ್ನ ಬ್ರಹ್ಮೋಸ್ ಹೊತ್ಕೊಂಡು ಹೋಗೋ ಹಾಗೆ ಮಾಡಿಫೈ ಮಾಡಿ ಬಳಸಲಾಗ್ತಾ ಇದೆ. ಸದ್ಯಕ್ಕೆ ಭಾರತದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಲಾಂಚ್ ಮಾಡವಲ್ಲ ಏಕೈಕ ಏರ್ಕ್ರಾಫ್ಟ್ ಅಂದ್ರೆ ಈ Su-30 MKಗಳು ಮಾತ್ರ. ಇವು ಹೆವಿ ಏರ್ಕ್ರಾಫ್ಟ್ಗಳು, ಹಾಗಾಗಿ ಅದರಲ್ಲಿ ಮಾತ್ರ ಆಗೋದು. ತೇಜಸ್ ಕೈಲಂತೂ ಸಾಧ್ಯನೆಲ್ಲ, ಲೈಟ್ ಅದು. ಬ್ರಹ್ಮೋಸೆ ಅದನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಕಾಣುತ್ತೆ. ಏನು ಮೀಡಿಯಂ ವೇಟ್ ರಫೈಲ್, ಅದರಲ್ಲಿ ಇದನ್ನ ಡಿಸೈನ್ ಕೂಡ ಆ ರೀತಿ ಮಾಡಲಿಲ್ಲ. ರಫೈಲ್ ಅಲ್ಲಿ ಇದನ್ನ ಬ್ರಹ್ಮೋಸ್ ತಗೊಂಡು ಹೋಗೋ ತರ. ಅದಕ್ಕೆ ಮೀಟಿಯೋರು, ಸ್ಕ್ಯಾಲ್ಪ್, ಹ್ಯಾಮರ್ಗಳು ಅದರಲ್ಲೇ ಇರ್ತವೆ. ಸೊ ರಫೈಲ್ ನ ಕೂಡ ಏನಾದ್ರು ಹೊತ್ಕೊಂಡು ಹೋಗೋ ರೀತಿ ಮಾಡಬೇಕು ಅಂದ್ರೆ ಅದು ಬೇರೆನೂ ಹೊತ್ಕೊಂಡು ಹೋಗಕ್ಕಾಗಲ್ಲ, ಇದೊಂದನ್ನೇ ಹೊತ್ಕೊಂಡು ಹೋಗ್ಬೇಕು. ಅದಕ್ಕೆ ಅದರ ಮೇನ್ ಬಾಡಿ ಫ್ರೇಮ್ ನಲ್ಲೇ ಮಾಡಿಫಿಕೇಶನ್ ಮಾಡಬೇಕು. ರಫೈಲ್ಗೆ ತುಂಬಾ ಕೆಲಸ ಇದೆ. ಸೊ ಇದೆಲ್ಲ ಚಾಲೆಂಜಸ್ ಇದೆ. ಅದೇ ಕಾರಣಕ್ಕೆ ಸುಕೋಯ್ Su-30 MKಗೆ ಮಾತ್ರ ಬ್ರಹ್ಮೋಸ್ ಅನ್ನ ಹೊತ್ಕೊಂಡು ಹೋಗೋ ಕೇಪಬಿಲಿಟಿ ಇರೋದು.
ಏರ್ ಲಾಂಚ್ ನಲ್ಲಿ. ಅದು ಬಿಟ್ರೆ ಸರ್ಫೇಸ್ ಟು ಸರ್ಫೇಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಶಿಪ್ ಇಂದ ಲಾಂಚ್ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಏನು ಅಷ್ಟು ಸಮಸ್ಯೆ ಇಲ್ಲ. ಆದ್ರೀಗ ನೆಕ್ಸ್ಟ್ ಜನರೇಷನ್ ನ ಕಡಿಮೆ ತೂಕದ ಈ ಬ್ರಹ್ಮೋಸ್ ಬಂದಾಗ ಇನ್ನು ಹಲವಾರು ಏರ್ ಕ್ರಾಫ್ಟ್ ಗಳಲ್ಲಿ ಹೊತ್ಕೊಂಡು ಹೋಗೋಕೆ ಈಸಿಯಾಗಿ ಆಗುತ್ತೆ. ಜೊತೆಗೆ ಒಟ್ಟಿಗೆ ಮೂರು ಬ್ರಹ್ಮೋಸ್ ಗಳನ್ನ ಕೂಡ ಸುಖೋಯ್ Su-30 MK ಒಟ್ಟಿಗೆ ಒಂದೇ ಸಲಕ್ಕೆ ಹೊತ್ಕೊಂಡು ಹಾರುವಂತಹ ಸನ್ನಿವೇಶ ಕೂಡ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಸೂಪರ್ ಸ್ಮಾರ್ಟ್ ನೆಕ್ಸ್ಟ್ ಜೆನ್ ಬ್ರಹ್ಮೋಸ್ ಗಳನ್ನ ರಫೈಲ್ ಮತ್ತು ತೇಜಸ್ಗೂ ಇಂಟಿಗ್ರೇಟ್ ಮಾಡೋಕೆ ಸಾಧ್ಯ ಇರುತ್ತೆ. ದೊಡ್ಡ ದೊಡ್ಡ ಡ್ರೋನ್ ಗಳನ್ನ ಇಟ್ಕೊಂಡಿರೋ ರಾಷ್ಟ್ರಗಳು ತಮ್ಮ ಡ್ರೋನ್ ಗಳಿಗೂ ಬ್ರಹ್ಮೋಸ್ ಇಂಟಿಗ್ರೇಟ್ ಮಾಡಿ ಏರ್ ಲಾಂಚ್ ಮಾಡಬಹುದು. ಜೊತೆಗೆ ಭೂಮಿ ಮತ್ತು ಹಡಗಿನಿಂದ ಲಾಂಚ್ ಆಗ್ತಾ ಇರೋ ಮಿಸೈಲ್ ಸಿಸ್ಟಮ್ಗಳಲ್ಲಿ ಸದ್ಯ ಒಮ್ಮೆಗೆ 3 ಬ್ರಹ್ಮೋಸ್ ಮಾತ್ರ ಇಂಟಿಗ್ರೇಟ್ ಮಾಡಲಾಗ್ತಿದೆ. ಮಿನಿ ಬ್ರಹ್ಮೋಸ್ ಬಂದಾಗ 8 ಮಿಸೈಲ್ ಗಳನ್ನ ಇಂಟಿಗ್ರೇಟ್ ಮಾಡಬಹುದು. ಸೊ ಒಂದು ಕಡೆ ಸೇನಾ ಪಡೆಗಳ ಫೈರಿಂಗ್ ಪವರ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಗಾತ್ರ ಚಿಕ್ಕದಾದ್ರೂ ಇದರ ರೇಂಜ್ ಹಳೆ ಬ್ರಹ್ಮೋಸ್ ತರ 300 ರಿಂದ 500 ಕಿಲೋಮೀಟರ್ ರೇಂಜ್ ಇರುತ್ತೆ. ಇನ್ನೊಂದ್ ಕಡೆ ಖರ್ಚು ಕಮ್ಮಿ ಆಗುತ್ತೆ. ಅಲ್ಲದೆ ಹಳೆ ಬ್ರಹ್ಮೋಸ್ ನಷ್ಟೇ ಎಫೆಕ್ಟಿವ್ ಅಂತ ಪ್ರೂವ್ ಆಗಿಬಿಟ್ರೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗೆ ದೊಡ್ಡ ಆಸ್ತಿ ಆಗುತ್ತೆ. ಬ್ರಹ್ಮೋಸ್ ಎಫೆಕ್ಟಿವ್ ಅಂತ ಪ್ರೂವ್ ಮಾಡೋಕೆ ಭಾರತ ಇನ್ನೊಂದು ಯುದ್ಧ ಮಾಡಬೇಕಾಗಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ಸಾಮರ್ಥ್ಯ ಸಾಬೀತಾಗಿ ಹೋಗಿದೆ, ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡೆದಿರೋದು. ಇತ್ತೀಚೆಗೆ ಯುಪಿ ರಾಜಧಾನಿ ಲಕ್ನೋನಲ್ಲಿ ಬ್ರಹ್ಮೋಸ್ ಇಂಟಿಗ್ರೇಷನ್ ಹಾಗೂ ಟೆಸ್ಟಿಂಗ್ ಫೆಸಿಲಿಟಿ ಲಾಂಚ್ ಆಗಿದೆ. ಈ ಫೆಸಿಲಿಟಿ ಬ್ರಹ್ಮೋಸ್ NG ಅಥವಾ ಲೈಟ್ ವೇಟ್ ಬ್ರಹ್ಮೋಸ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಆದಷ್ಟು ಬೇಗ ಇದರ ಪರೀಕ್ಷೆಗಳನ್ನು ನಾವು ಕೂಡ ನೋಡಬಹುದು. 2026ಕ್ಕೆ ಇದರ ಮೊದಲ ಪರೀಕ್ಷೆ ಆಗಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಒಟ್ಟಿನಲ್ಲಿ ಭಾರತದ ಹೆಮ್ಮೆ, ಪ್ರೈಡ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ತಾ ಇರೋ ಈ ಬ್ರಹ್ಮೋಸ್ ಹೊಸ ಅವತಾರದಲ್ಲಿ ಬಂದು ಇನ್ನಷ್ಟು ಘಾತಕವಾಗಿ ಪರಿಣಮಿಸುವುದರಲ್ಲಿ ಶತ್ರುಗಳ ಪಾಲಿಗೆ ಯಾವುದೇ ಡೌಟ್ ಇಲ್ಲ. ಏನೋ ಸ್ನೇಹಿತರೆ, ಕಡೆಯದಾಗಿ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ AI ವರ್ಕ್ ಶಾಪ್ ಬಗ್ಗೆ ಮೊದಲ 1,500 ವೀಕ್ಷಕರಿಗೆ ಫ್ರೀ ಇರುತ್ತೆ. ಅದಾದ್ಮೇಲೂ ಕೂಡ ಅಫೋರ್ಡಬಲ್ ಪ್ರೈಸಸ್ ನಲ್ಲೇ ಇರುತ್ತೆ. ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಒಂದು ಮೂವಿ ನೋಡೋ ಟೈಮನ್ನು ಅದಕ್ಕೆ ಮೀಸಲಿಡೋ ಮೂಲಕ ಎಸೆನ್ಷಿಯಲ್ ಸ್ಕಿಲ್ಸ್ ನ ಕಲ್ತ್ಕೊಂಡು ಈ AI ಯುಗದಲ್ಲಿ ನಿಮ್ಮ ಬತ್ತಳಿಕೆಗೂ AI ಸ್ಕಿಲ್ಸ್ ಅನ್ನ ಆಡ್ ಮಾಡ್ಕೋಬಹುದು. ಅದರಿಂದ ನಿಮ್ಮ ಕರಿಯರ್ ಪಾಸಿಬಿಲಿಟಿಗೆ ಬೂಸ್ಟ್ ಕೊಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನಮಸ್ತೆ.